ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಥಂಡಿಗಾಲ ಇದ್ದಾಗ ಏನಾದರೂ ಒಂದು ಕುಡಿಯೋದಕ್ಕೆ ಬಿಸಿ ಬಿಸಿಯಾಗಿ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಅದರಲ್ಲೂ ಸೂಪ್ಗಳಿದ್ರಂತೂ ತುಂಬಾನೇ ಮಜವಾಗಿರುತ್ತೆ. ಇವತ್ತು ನಿಮಗೆ ಪೊಟ್ಯಾಟೊ ಸೂಪ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಆಲೂಗೆಡ್ಡೆ ಸೂಪ್ ಅಂತೂ ತುಂಬಾನೇ ರುಚಿಯಾಗಿರುತ್ತೆ. ಕೇಳಿದ್ರೆ ಆಲೂಗೆಡ್ಡೆ ಸೂಪ್ ಅಯ್ಯೋ ಹೇಗೆ ಟೇಸ್ಟ್ ಚೆನ್ನಾಗಿರುತ್ತಾ ಅಂತ ಎಲ್ಲ ನಿಮ್ಗೆ ಅನಿಸುತ್ತೆ ಅಲ್ವಾ. ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕುಕ್ಕರ್ ಒಳಗಡೆ 1 ಟೀ ಸ್ಪೂನ್ ತುಪ್ಪ ಜೊತೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೀವು ಇದ್ರ ಬದಲಾಗಿ ನೀವು ಬೇಕಾದರೆ ಬೆಣ್ಣೆ ಕೂಡ ಹಾಕೋಬಹುದು. ಇವೆರಡು ಚೆನ್ನಾಗಿ ಮಿಕ್ಸ್ ಆಗಿ ಬಿಸಿ ಆಗಲಿ. ಎಣ್ಣೆ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ 10ರಿಂದ 15 ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋದು. ಬೆಳ್ಳುಳ್ಳಿನ ಒಂಚೂರು ಫ್ರೈ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿದು ಲೈಟಾಗಿ ಅದ್ರ ಹಸಿ ಘಮ ಹೋದರೆ ಸಾಕು, ತುಂಬ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಸೂಪ್ಗಳಿಗೆ. 1 ಚಿಕ್ಕ ಸೈಜ್ ಈರುಳ್ಳಿನೂ ಅಷ್ಟೇ ಜಸ್ಟ್ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿದು ಹಸಿ ಘಮ ಹೋಗ್ತಿದ್ದ ಹಾಗೆ ಮೈನ್ ಐಟಮ್ ಆಲೂಗೆಡ್ಡೆ ಮೀಡಿಯಮ್ ಸೈಜ್ 2 ಸಿಪ್ಪೆ ತಕ್ಕಿ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಆಲೂಗೆಡ್ಡೆ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ಅರ್ಧ ಕಪ್ಪು ಹಾಲು, 1 ಕಪ್ಪು ನೀರು ಹೈ ಫ್ಲೇಮ್ ಮಾಡಿಕೊಂಡು ಇದು ಕುದಿಯೋದಕ್ಕೆ ಬಿಡೋಣ. ಕುದಿ ಬರೋದಕ್ಕೆ ಶುರು ಆಗಿದೆ. ಎಲ್ಲ ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 2 ವಿಷಲ್ ಕೂಗಿಸ್ಕೊಳ್ತೀನಿ. ನೀವು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಅವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಆಲೂಗೆಡ್ಡೆ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ಪ್ರೆಷರ್ ಬಿಟ್ಟಿದೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕೊಳ್ಳೋಣ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ಇದನ್ನು ಆದಷ್ಟು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ಅದೇ ಪಾತ್ರೆ ಒಳಗಡೆ ಹಾಕಿ ಇದನ್ನು ಬಿಸಿ ಮಾಡ್ಕೋಬೇಕು. ಪುನಃ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ನೋಡಿ, ಸೂಪ್ ಹದದಲ್ಲಿ ಇರಬೇಕು, ಸೂಪ್ ಕನ್ಸಿಸ್ಟೆನ್ಸಿಯಲ್ಲಿ. ಬೇಕಿದ್ರೆ ನೀರು ಹಾಕೊಂಡು ತೆಳು ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ಉಪ್ಪು ಮತ್ತು ಮೆಣಸು ಹಾಕೊಳ್ಳೋಣ. ಕುದಿಯೋದಕ್ಕೆ ಶುರು ಆದ ನಂತರ ಸ್ವಲ್ಪ ಬಿಸಿ ಆಗ್ತಿದೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಮೆಣಸು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬಿಸಿ ಆಲೂಗೆಡ್ಡೆ ಸೂಪ್ ಅಥವಾ ಪೊಟ್ಯಾಟೊ ಸೂಪ್ ರೆಡಿ ಇದೆ. ನೀವು ಇದಕ್ಕೆ ಬೇಕಾದರೆ ಚೀಸ್ನ ತುರಿದ್ಬಿಟ್ಟು ಹಾಕೋಬೋದು, ಬೆಣ್ಣೆ ಹಾಕೋಬೋದು. ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ. ಹಾಲು ಇಷ್ಟಪಡದೇ ಇದ್ದವರು ತರಕಾರಿದು ರಸ ಇರುತ್ತಲ್ಲ ಅದನ್ನು ಹಾಕೊಂಡು ಕೂಡ ಬೇಯಿಸ್ಕೋಬೋದು. ನಿಮ್ಗೆ ಇಷ್ಟ ಬಂದ ಹಾಗೆ ಈ ಪೊಟ್ಯಾಟೊ ಸೂಪ್ನ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ತರಕಾರಿ ರಸ ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಹಾಲು ಬೇಕಾದರೂ ಹಾಕೊಂಡು ಮಾಡ್ಕೋಬೋದು. ನೋಡಿ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನೀವು ಯಾವಾಗ ಸರ್ವ್ ಮಾಡ್ತೀರಾ ಬಿಸಿ ಆಲೂಗೆಡ್ಡೆ ಸೂಪ್ನ, ಅವಾಗ ಅದ್ರ ಮೇಲ್ಗಡೆ ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಹೂವನ್ನಾದರೂ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು. ಅಲ್ಲ ಅಥವಾ ಈ ಥರ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಮೇಲ್ಗಡೆ ಉದುರಿಸ್ಬಿಟ್ಟು ಸರ್ವ್ ಮಾಡಬೇಕು. ಚೀಸ್ ಬೇಕಾದರೂ ತುರಿದ್ಬಿಟ್ಟು ಸರ್ವ್ ಮಾಡ್ಕೋಬೋದು. ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಸರ್ವ್ ಮಾಡಿ. ಬಿಸಿ ಪೊಟ್ಯಾಟೊ ಸೂಪ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ನಿಮ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.